ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಜನಾಕ್ರೋಶ ವ್ಯಕ್ತವಾಗಿದೆ. ಕೇಂದ್ರದ ವಿರುದ್ಧ ವಾಹನ ಸವಾರರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಿರುವುದರಿಂದಾಗಿ ಜನಸಾಮಾನ್ಯರು ಕಂಗೆಟ್ಟು ಹೋಗಿದ್ದಾರೆ. ರಾಜ್ಯದ ಎಲ್ಲೆಡೆ ಆಕ್ರೋಶ ಅನ್ನೋದು ಹೆಚ್ಚಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಬರೋದಾದ್ರೆ ವಾಹನ ಸವಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. 110 ರೂಪಾಯಿ ಗಡಿಯನ್ನು ದಾಟಿದೆ ಪೆಟ್ರೋಲ್ ಬೆಲೆ. ಗಾರೆ ಕೆಲಸಕ್ಕೆ ಹೋಗೋದಕ್ಕೆ ಪೆಟ್ರೋಲ್ಗೆ ಹಣ ಹೊಂದಿಸುವುದಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. 700 ರೂಪಾಯಿ ಕೂಲಿ, ಖರ್ಚು 300 ರೂಪಾಯಿ, ಉಳಿಕೆ 400 ರೂಪಾಯಿ. ಸಂಸಾರ ಮಾಡಬೇಕು, ಚೀಟಿ ಕಟ್ಟಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ದುಡ್ಡು ಹೊಂದಿಸಬೇಕು, ನಮ್ಮ ಬದುಕು ಹೇಗೆ ಅಂತ ಹೇಳಿ ನೋವನ್ನು ತೋಡ್ಕೊಂಡಿದ್ದಾರೆ. ನೋಡಿ, ಮಧ್ಯಪ್ರಾಚ್ಯದ ಯುದ್ಧದ ಸನ್ನಿವೇಶದಲ್ಲಿ ತೈಲದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಭಾರತದ ಸ್ವಯಂಕೃತ ಅಪರಾಧ ಅಲ್ಲದೆ ಇದ್ರೂ ಕೂಡ ಅಲ್ಲೆಲ್ಲೋ ಯುದ್ಧ ಆಗುತ್ತೆ ಅಂದಾಗ ಅದರ ನೇರ ಪರಿಣಾಮವನ್ನು ಎಲ್ಲ ರಾಷ್ಟ್ರಗಳು ಎದುರಿಸ್ತಾ ಇದ್ದಾವೆ. ವಿಶೇಷವಾಗಿ ಭಾರತ ಕೂಡ ಎದುರಿಸ್ತಾ ಇದೆ. ಇಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ, ವಾಹನಗಳು ಜಾಸ್ತಿ, ನಿತ್ಯ ಜೀವನಕ್ಕೆ ವಾಹನಗಳ ಅನಿವಾರ್ಯತೆ, ಇನ್ನು ಎಲೆಕ್ಟ್ರಿಕ್ ಅನ್ನುವಂತಹ ಲೆವೆಲ್ಗೆ ಭಾರತದ ಜನಸಾಮಾನ್ಯರು ಹೋಗಿಲ್ಲ. ಯಾಕಂದರೆ ಬಹುತೇಕರು ಪೆಟ್ರೋಲ್ ಮತ್ತು ಡೀಸೆಲ್ ಅವಲಂಬಿತ ವಾಹನಗಳನ್ನೇ ಬಳಸ್ತಾ ಇದ್ದಾರೆ. ನಿತ್ಯ ಜೀವನ ನಡಿಬೇಕು ಅಂದರೆ ಪೆಟ್ರೋಲ್ ಅನಿವಾರ್ಯ ಆಗಿದೆ. ನೋಡಿ, ಇವತ್ತು ಆ ದೃಶ್ಯವನ್ನು ಗಮನಿಸಬಹುದು. ಇವತ್ತು ಸೀಮೆ ಹುಲ್ಲು ಅಂತ ಕರೀತಾರೆ ಅದನ್ನು. ಆ ಹುಲ್ಲನ್ನು ಜಾನುವಾರುಗಳಿಗೆ ಒದಗಿಸಬೇಕು. ಆ ನಿಟ್ಟಿನಲ್ಲಿ ರೈತ ಕೂಡ ನೋಡಿ ತನ್ನ ಬೈಕಲ್ಲಿ ಸಂಚಾರ ಮಾಡುವಂಥ ಪರಿಸ್ಥಿತಿ, ಅಂದರೆ ವಾಹನಗಳ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಗಮನಿಸಬಹುದು. ರೈತರು ಕೂಡ ಇವತ್ತು ತಮ್ಮ ಕೃಷಿ ಚಟುವಟಿಕೆಗಳಿಗೆ ವಾಹನಗಳನ್ನು ಬಳಕೆ ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ಅನ್ನೋದು ಬಳಕೆ ಆಗುತ್ತೆ. ಇಷ್ಟರ ಮಟ್ಟಿಗೆ ಬಳಕೆಯಲ್ಲಿರುವ ಸಂದರ್ಭದಲ್ಲಿ ನಿರಂತರವಾಗಿ ಹಿಂಗೆ ಬೆಲೆ ಏರಿಕೆ ಆದರೆ ಹೇಗಿದನ್ನು ಹೊಂದಿಸೋದು ಅನ್ನುವಂತಹ ಪ್ರಶ್ನೆಯನ್ನು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಜನಾಕ್ರೋಶ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿಯ ವಾತಾವರಣ ಇದೆ, ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಸತೀಶ್ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ದಿನೇ ದಿನೇ ಪೆಟ್ರೋಲ್ ಸಹ ದಿನೇ ದಿನೇ ಏರಿಕೆ ಆಗ್ತಿರೋಂಥದ್ದು. 103 ರೂಪಾಯಿ ಇದ್ದಿದ್ದಂಥ ಪೆಟ್ರೋಲ್ ಇವತ್ತು ಏಕಾಏಕಿ 4 ಬಾರಿ ಏರಿಕೆ ಆಗಿದೆ. ಇವತ್ತು ಪೆಟ್ರೋಲ್ ದರ ರಾತ್ರಿಯಿಂದನೂ 2 ರೂಪಾಯಿ 61 ಪೈಸೆ ರೇಟ್ ರೈಸ್ ಆದರೆ, ಮತ್ತು ಡೀಸೆಲ್ ದರ ಸಹ 2 ರೂಪಾಯಿ 71 ಪೈಸೆ ಆಗಿರೋಂಥದ್ದು. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪೆಟ್ರೋಲ್ ಬಂಕಲ್ಲಿ ಇದ್ವಿ. ಯಾಕಂದರೆ ಗ್ರಾಹಕರು ಸಹ ಹೇಳ್ತಿರೋಂಥದ್ದು ಸಾಕಷ್ಟು ಹೊರೆ ಆಗ್ತಿದೆ ಅಂತ ಹೇಳ್ತಿದ್ರೆ, ಅದರಂತೆ ಸಹ ಇವತ್ತು ಏನು ಎಲ್ಲ ಅಂತ ರೈತರು ಮತ್ತು ರೈತಾಪಿ ವರ್ಗ ಬದುಕಬೇಕಾದ್ರೆ ಇವತ್ತು ಸಾಕಷ್ಟು ಕಷ್ಟ ಸಹ ಅನುಭವ ಆಗುತ್ತೆ. ಪ್ರತಿನಿತ್ಯ ಪೆಟ್ರೋಲು ಬೇಕೇ ಬೇಕು. ಯಾಕಂದರೆ ಹಳ್ಳಿ ರೈತರಿಂದ ಹಿಡಿದು ದಿಲ್ಲಿವರೆಗೂ ಹೋಗಬೇಕಾದ್ರೂ ಪೆಟ್ರೋಲ್ ಬೇಕೇ ಬೇಕು. ಆದರೆ ಇವತ್ತು ಯಾವ ರೀತಿ ರೈಸ್ ಆಗ್ತಿದೆ ಅಂತಂದರೆ, ಪ್ರತಿಯೊಂದು ಪೆಟ್ರೋಲ್ ಬೇರೆ ಅಂತಲ್ಲ, ಸಾಕಷ್ಟು ದರಗಳು ಸಹ ಏರಿಕೆ ಆಗ್ತಿರೋದು. ಹೋಟೆಲ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಬಳಸಬೇಕಾದ್ರೆ ಪೆಟ್ರೋಲ್ ಬೇಕೇ ಬೇಕು. ಆದರೆ ಗ್ಯಾಸು ಮತ್ತು ಪೆಟ್ರೋಲು ದಿನೇ ದಿನೇ ರೈಸ್ ಆಗ್ತಿರೋದು ಸಾಕಷ್ಟು ಹೊರೆ ಆಗ್ತಿದೆ. ಅದರಂತೂ ಸಹ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪೆಟ್ರೋಲ್ ಬಂಕಲ್ಲಿ ಸಹ ಮಾತನಾಡುವಂಥ ಪ್ರಯತ್ನ ಸಹ ಮಾಡ್ತೀವಿ. ಯಾಕಂತಂದರೆ ಇವತ್ತು ದಿನೇ ದಿನೇ ಏರಿಕೆ ಆಗ್ತಿರೋದ್ರಿಂದ ರೈತರು ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ನಿದರ್ಶನ ನಾವೇ ಸಹ ಮಾತನಾಡೋದು. ಸರ್ ನಮಸ್ತೆ ಸರ್, ಇವತ್ತು ಪೆಟ್ರೋಲ್ ಬೆಲೆ ಇವತ್ತು 103 ರೂಪಾಯಿ ಇದ್ದಿದ್ದು ಇವತ್ತು 4 ಬಾರಿ ಏರಿಕೆ ಆಗಿದೆ. 2 ರೂಪಾಯಿ 61 ಪೈಸೆ ಇವತ್ತು ಸಹ ಏರಿಕೆ ಆಗಿದೆ ಪೆಟ್ರೋಲು. ಡೀಸೆಲ್ ಮತ್ತು 2 ರೂಪಾಯಿ 71 ಪೈಸೆ ರೈಸ್ ಆಗಿದೆ. ಹೇಗನ್ಸುತ್ತೆ, ಯಾವ ರೀತಿ ಹೊರೆ ಆಗುತ್ತೆ ಸರ್ ನಿಮಗೆ? ಸರ್, ಯಾವ ರೀತಿಯಾಗಿ ನಾವು ಕೂಲಿ ಕೆಲಸ ಮಾಡೋರು ಗರ ಕೆಲಸ ಮಾಡ್ತೀರಿ, ಅದರಲ್ಲಿ ನಮಗೆ ಡೈಲಿ ವರ್ಕೌಟ್ ಹಾಕ್ಬೇಕಂದ್ರೆ ಕೂಲಿ ಕೊಡೋದು 700 ರೂಪಾಯಿ ಕೊಡ್ತಾರೆ. ಪೆಟ್ರೋಲ್ ಜೀವನ ಮಾಡೋದು ಜಾಸ್ತಿ ಕಷ್ಟ ಆಗ್ತಾಯಿದೆ. ಪೆಟ್ರೋಲ್ ರೇಟು ಜಾಸ್ತಿ ಆಗ್ತಾಯಿದೆ ಸರ್ ಈಗ. ಅಲ್ಲಲ್ಲ, ಈ ರೀತಿ ಹೊರೆ ಆದರೆ ಪ್ರತಿನಿತ್ಯ ನೀವು ಕೂಲಿ ಮಾಡೋರು ಗಾರೆ ಕೆಲಸ ಮಾಡ್ತೀರಿ, ಪ್ರತಿನಿತ್ಯ ನೀವು ಜೀವನ ಮಾಡೋದು 700 ರೂಪಾಯಿದಲ್ಲಿ ಪೆಟ್ರೋಲ್ಗೆ ಹೋದರೆ ಬಹುಶಃ ನೀವು ಜೀವನ ಮಾಡೋದು, ಹೆಂಡತಿ ಮಕ್ಕಳ ಜೀವನ ಸಾಗಿಸೋದು ಹೇಗಿರುತ್ತೆ ಸರ್ ಈಗ? ಸರ್, ಜಾಸ್ತಿ ಕಷ್ಟ ಇದೆ ಸರ್. ಅಲ್ಲಿ ಕೂಲಿ ಕೊಡೋದು 700 ರೂಪಾಯಿ ಕೊಡ್ತಾರೆ. 700 ರೂಪಾಯಿ ಕೊಡ್ತಾರೆ. ಇದಕ್ಕೆ 1 ಲೀಟ್ರ್ ಪೆಟ್ರೋಲ್ ಹಾಕೇಬೇಕು. 1 ಲೀಟ್ರ್ ಹೋದರೆ ಇನ್ನೆಷ್ಟು ಎಷ್ಟು ಉಳಿದೆ ಸರ್? ನಮ್ಗೆ ಡೈಲಿ ಹೋಗೋಕ್ಕೆ ಬರೋಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ ಸರ್. ಸರ್, ಈಗ ರೈತರು ಸಹ ಇವತ್ತು ಯಾಕಂದರೆ ಹೊಲ ನಾಟಿ ಮಾಡೋದಾಗಿರ್ಬೋದು, ಇವತ್ತು ಬಿತ್ತನೆ ಮಾಡೋಂಥದ್ದಾಗಿರ್ಬೋದು, ಈ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಅದರಂತೆ ಇವತ್ತು ಸಹ ಅವ್ರು ಮಾಡಬೇಕಾದ್ರೆ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ಲು ಮತ್ತು ಪೆಟ್ರೋಲ್ ಡೀಸೆಲ್ ಅಗತ್ಯ. ಇವತ್ತು ರೈತ ಬದುಕಬೇಕಾದ್ರೆ ಅಗತ್ಯವಾಗಿ ಬೇಕೇ ಬೇಕು. ಇದ್ರ ರೈತರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಈಗ? ಸರ್, ಜಾಸ್ತಿ ಕಷ್ಟನೇ ಸರ್. ಜೀವನ ಮಾಡೋದೇ ಜಾಸ್ತಿ ಇದಾಗ್ತೈತೆ. ಆದರೆ ಅವತ್ತು ಕೂಲಿ ಮಾಡಿದ್ರೆ ಅವತ್ತು ದಿನ ಖರ್ಚಾಗ್ಬಿಡುತ್ತೆ ಸರ್. ಪೆಟ್ರೋಲ್ಗೆ ಇದು ಹೋಗುತ್ತೆ, ಮತ್ತು ವೆಹಿಕಲಲ್ಲಿ ಬರೋಕ್ಕೂ ಅದೂ ಕಷ್ಟನೇ. ರೋಡ್ ಬೇರೆ ಇದಿರುತ್ತೆ. ರೋಡ್ ಚೆನ್ನಾಗಿದ್ರೆ ಪೆಟ್ರೋಲ್ ಮೈಲೇಜ್ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ಅಲ್ಲಲ್ಲ, ಈಗ ರೈತ ಇಲ್ಲ ಅಂದರೆ ಬೆನ್ನೆಲುಬು ಅಂತಾರೆ. ರೈತ ಬೆಳಿಲಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಅನ್ನ ತಿನ್ಬೇಕಾದ್ರೆ ರೈತ ಬೇಕು. ಆದರೆ ರೈತರಿಗೆ ಈ ಹೊರೆ ಆಗ್ತಿದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಹೇಗೆ ಅನಿಸುತ್ತೆ ಸರ್? ಈಗ ರೈತರ ಕಷ್ಟನೇ ಆಗುತ್ತೆ ಸರ್. ಅದಕ್ಕೂ
ಅದಕ್ಕೂ ಇವಾಗ ಸ್ಟೌನ್ಗೆ ಯಾವಾಗೂ ಬರಬೇಕು, ಕೂಲಿ ಕೆಲಸ ಮಾಡಬೇಕು. ಅದು ಬೇರೆ ರೈತರ ಕೆಲಸ ಅಂದರೆ ಮಳೆ ಬಂದ್ರೇ ಜೀವನ ಆಗೋದು, ಇಲ್ಲಾಂದರೆ ಇಲ್ಲ ಸರ್. ಅದನ್ನು ಫಸ್ಟಲ್ಲಿ ನೋಡಿದ್ರಲ್ಲ, ಇವತ್ತು ರೈತರು ಸಹ ಏನು ಹೇಳ್ತಿರೋಂಥದ್ದು. ಯಾಕಂತಂದ್ರೆ ಇವತ್ತು ರೈತ ಇರಬೇಕಾದ್ರೂ ಸಹ ಪೆಟ್ರೋಲು ಮತ್ತು ಡೀಸೆಲ್ ಬಳಕೆ ಆಗಬೇಕು. ಇವತ್ತು ಬಿತ್ತನೆ ಕಾರ್ಯ ನಡೆಯುತ್ತೆ, ಈಗಾಗಲೇ ಮುಂಗಾರು ಸಹ ಸ್ಟಾರ್ಟ್ ಆಗ್ತಿದೆ. ಆದರೆ ಇವತ್ತು ರೈತನಿಗೆ ಬೇಕಾಗಿರೋಂಥ ಡೀಸೆಲ್ಲು ಮತ್ತು ಪೆಟ್ರೋಲ್ ಎರಡೂ ಅಗತ್ಯವಾಗಿದೆ. ಆ ರೈತ ಬೆನ್ನೆಲುಬು ಅಂತಾರೆ, ಆದರೆ ರೈತನು ಸಹ ಸಂಕಷ್ಟ ಆಗಿರೋಂಥದ್ದು ಮತ್ತು ಗ್ರಾಹಕರ ಜೋಬಿಗೆ ಸಹ ಕತ್ತರೆ ಆಗ್ತಿರೋಂಥದ್ದು. ಇವೆಲ್ಲ ನಾವು ನೋಡ್ತಿರ್ಬೇಕಾದ್ರೆ ಇವತ್ತು ಏನೋ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ರೈಸ್ ಆಗ್ತಿರೋದು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದೀವಿ ಅಂತ ರೈತರು ಸಹ ಏನೋ ಒಂದು ಹಳಲು ಸಹ ತೋಡ್ಕೊಳ್ತಿರೋಂಥದ್ದು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.